ಅಣ್ಣ ಅಣ್ಣ ಯಾಕೇನಾಯ್ತು? ಅತ್ತ ಏನಾಗ್ಬೇಕು ನಿಮಗೆ? 3 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದಂತಹ ನವ ದಂಪತಿಗಳ ನಡುವೆ ಸೆಲ್ಫಿ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಕಿರಿಕಾಗಿ ಗಂಡನನ್ನ ಕೃಷ್ಣಗೆ ತಳ್ಳಿದ್ದಾಳೆ ಎನ್ನುವಂತ ಆರೋಪಕ್ಕೆ ಗುರಿಯಾಗಿದ್ದಾರೆ. ರಾಯಚೂರು ತಾಲೂಕಿನ ನಗರದ ತಾತಪ್ಪ ಮತ್ತು ಲಿಂಗಸೂರು ತಾಲೂಕಿನ ದೇವರಗುಡ್ಡಿ ಗ್ರಾಮದ ಗದ್ದೆಮ್ಮ ಇವರಿಬ್ಬರು ಕೂಡ ಇದೇ 2025 ಏಪ್ರಿಲ್ ನಲ್ಲಿ ಮದುವೆಯಾಗಿದ್ರು. 3 ತಿಂಗಳಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ಕಲಹ ಉಂಟಾಗಿದೆ. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ಗುರ್ಜಾಪುರ ಸೇತುವೆ ಬಳಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಫೋಟೋ ತೆಗೆಯುವ ನೆಪದಲ್ಲೂ ಕೂಡ ಇದು ಕಿರಿಕಾಗಿದೆ. ಆ ಸಂದರ್ಭದಲ್ಲಿ ಪತಿ ತಾತಪ್ಪನನ್ನ ಗದ್ದೆಮ್ಮ ಈ ಒಂದು ಹೊಳೆಗೆ ತಳ್ಳಿದ್ದಾಳೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಮೀನುಗಾರರ ಸಹಾಯದಿಂದ ತಾತಪ್ಪನನ್ನ ಈಗ ಹಗ್ಗ ಬಿಟ್ಟು ಅವನನ್ನ ಬಚಾವ್ ಮಾಡಿದ್ದಾರೆ. ಈ ಒಂದು ಪ್ರಕರಣ ನಡೆದ ನಂತರ ಈಗ ಪೊಲೀಸ್ನವರು ಇಬ್ಬರನ್ನು ಕರೆಸಿ ಮಾತುಕತೆ ಮಾಡೋಣ ಅನ್ನೋಷ್ಟರಲ್ಲಿ ಈ ತಾತಪ್ಪ ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಾಡ್ತಾ ಇದ್ದಾನಂತೆ. ಆ ಒಂದು ಘಟನೆಯ ಸಂದರ್ಭದಲ್ಲಿ ಇಬ್ಬರ ನಡುವೆ ನಡೆದಂತ ಆ ಒಂದು ಮಾತುಕತೆ ವಾದ ವಿವಾದ ಏನು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ. ಅಣ್ಣ ಅಣ್ಣ ಹೊಡೆಯ ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ, ಅಣ್ಣ ಅಣ್ಣ ಸುಮ್ಮನೆ ಹೊಡೆದಿಲ್ಲ ಬ್ರೋ. ಯಾಕೆ ಹೆಣ್ಮಕ್ಳ ವಿಷಯ ಅಂತ ಎಲ್ಲ ಇಲ್ಲ ಬ್ರೋ, ಇದ್ದಿದ್ದೆ ಏನ್ ತಲೆ ಕೆಡ್ಸಬೇಡ. ಅಲ್ಲ ಅಣ್ಣ ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ ನೀನ್ ಹೇಗಿರ್ದೆ? ಅಕ್ಕೇನೆ ದೂಕ್ಯ ಬ್ರೋ. ಫೋಟೋ ಐತಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದು. ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು. ಅಲ್ಲ ನಾನು ಹೇಳ್ತಿ ಕೇಳೋ ಫೋಟೋ ನನಗೆ ಈಗ ಅರು ಬಂತು. ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಎಷ್ಟು ಹಲೋ ಅಣ್ಣ, ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮಗಿತ್ತಿ ಉಳಿದ ಎಷ್ಟು ಅಣ್ಣ ಏನ್ ಅಬ್ಸರ್ವ್ ಮಾಡಿದ್ರಿ ಅಣ್ಣ? ಇಲ್ಲ ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ. ಫೋಟೋ ತೆಗಿತೀನಿ ಅಂದ್ರೆ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ಮತ್ತೆ ಯಾಕೆ ತಾನು ಅಲ್ಲಿ ನಿಂತು ಫೋಟೋ ತಗೋತಾನ, ತೆಗ್ದಿಗೆ ಕಾಲ್ ಜಾರಿ ಬಿದ್ದಾನ. ಅಲ್ಲೋ ಅಣ್ಣ ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ ಅಕಿನೇನ ದೂಕಿರೋದು? ಅಲ್ಲೇರ 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 ಗೆಳೆಯಂಬ. ಈ ದಾರಿಗೆ ಯಾಕೆ ಬರಕ್